A1 ಮತ್ತು A2 ಹಾಲಿನ ಕನ್ಸೆಪ್ಟ್ ಏನು? A1 ಹಾಲಿನ ತುಪ್ಪ ಒಳ್ಳೇದಾ ಅಥವಾ A2 ಹಾಲಿನ ತುಪ್ಪ ಒಳ್ಳೇದಾ? ಅಥವಾ ಡಾಲ್ಡಾ ಹೆಲ್ದಿನಾ? ಹೇಗೆ ತುಪ್ಪ ಹೆಲ್ದಿನಾ ಅನ್ಹೆಲ್ದಿನಾ? ತುಪ್ಪ ದಿನಾಲು ತಿನ್ಬಹುದಾ? ದಿನಾಲು ತಿಂದ್ರೆ ಹಾಗಾದ್ರೆ ತೂಕ ಹೆಚ್ಚಾಗುತ್ತಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ನಮಸ್ಕಾರ, ನಾನ್ ನಿಮ್ಮ ನ್ಯೂಟ್ರಿಷನಿಸ್ಟ್ ಪ್ರಕೃತಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಮೊದಲನೇ ಕಾಮನ್ ಪ್ರಶ್ನೆ ಏನಂದ್ರೆ, ತುಪ್ಪ ಇದು ಹೆಲ್ದಿ ಇದೆಯಾ? ಎಸ್, ತುಪ್ಪ ಹೆಲ್ದಿ ಇದೆ, ಇದರಲ್ಲಿ ಅನ್ಹೆಲ್ದಿ ಅಂತ ಏನ್ ಕೂಡ ಇಲ್ಲ. ಆದ್ರೆ ಒಂದ್ ಮಾತ್ರ ಗಮನದಲ್ಲಿರ್ಬೇಕು, ಅದೇನಪ್ಪಾ ಅಂತಂದ್ರೆ ತುಪ್ಪದಲ್ಲಿ ಏನಿದೆ? ತುಪ್ಪದಲ್ಲಿ ಫ್ಯಾಟ್ ಇದೆ. ಎಸ್, ಅಫ್ಕೋರ್ಸ್, ಹೇಗೆ ಎಣ್ಣೆಯಲ್ಲಿ ಫ್ಯಾಟ್ ಇರುತ್ತೆ ಅದೇ ತರ ತುಪ್ಪ ಕೂಡ ನಮ್ಗೆ ಫ್ಯಾಟ್ ಬರುತ್ತೆ. ಯಾಕಂದ್ರೆ ತುಪ್ಪ ಇದು ಪ್ಯೂರ್ ಫ್ಯಾಟ್ ಇದೆ. ಸೊ ಇದರಲ್ಲಿ ಮತ್ತೊಂದು ಯಾವ ಕೂಡ ಪೋಷಕಾಂಶಗಳು ನಮ್ಗೆ ಅಷ್ಟು ಸಿಗಲ್ಲ. ಫ್ಯಾಟ್ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಪ್ಯೂರ್ ಫ್ಯಾಟ್ ಇದೆ ತುಪ್ಪ. ಓಕೆ, ಅದರಿಂದ ಅದನ್ನ ನಾವು ಲಿಮಿಟ್ ಅಲ್ಲಿ ತಗೋಬೇಕು. ಹಾಗಾದ್ರೆ ದಿನಾಲು ತುಪ್ಪ ತಿನ್ಬಹುದಾ? ಎಸ್, ಅಫ್ಕೋರ್ಸ್ ತಿನ್ಬಹುದು. ಆದ್ರೆ ಏನಂದ್ರೆ ತುಪ್ಪದಲ್ಲಿ ಫ್ಯಾಟ್ ಇರುತ್ತೆ, ಹೌದಾ? ಅದು ಕೂಡ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಈಗ ನಿಮ್ಗೆ ಗೊತ್ತಿರಬೇಕು, 3 ತರ ಕೊಬ್ಬಿನ ಅಂಶಗಳ ಪ್ರಕಾರ ಇರ್ತವೆ, ಫ್ಯಾಟ್ ನ ಪ್ರಕಾರ ಇರುತ್ತೆ. ಒಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಇನ್ನೊಂದು ಮ್ಯೂಫಾ ಅನ್ಸ್ಯಾಚುರೇಟೆಡ್, ಆಮೇಲೆ ಸ್ಯಾಚುರೇಟೆಡ್, ಹೌದಾ? ಈಗ ತುಪ್ಪ ಇದು ಸ್ಯಾಚುರೇಟೆಡ್. ಈ 3 ಬ್ಯಾಲೆನ್ಸ್ ಆಗಿರ್ಬೇಕು ಡೈಲಿ. ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಏನಿದೆ ನೋಡಿ, ಅದು ಕಡಿಮೆ ಪ್ರಮಾಣದಲ್ಲಿ ಇರ್ಬೇಕು. ಅಂದ್ರೆ ರಿಸರ್ಚ್ ಹೇಳುತ್ತೆ, ಒಬ್ಬ ವ್ಯಕ್ತಿಗೆ ಒಂದು ದಿನದಲ್ಲಿ 25ರಿಂದ 30 ಗ್ರಾಮ್ ಕೊಬ್ಬಿನ ಅಂಶನ ಸ್ಯಾಚುರೇಟೆಡ್ ಫ್ಯಾಟ್ ನ ಅಗತ್ಯ ಇರುತ್ತೆ. ಈಗ ಅಂದ್ರೆ 9ರಿಂದ 10 ಗ್ರಾಮ್ ತುಪ್ಪದಲ್ಲಿ ಸಿಕ್ಬಿಡತ್ತೆ. ಅಂದ್ರೆ ಒಂದು ಉಪ್ಪಿಟ್ಟು ತಿನ್ನೋ ಒಂದ್ ಚಮಚಲ್ಲಿ ಒಂದ್ ತುಪ್ಪ ತಿಂದ್ರೆ ನಿಮ್ಗೆ 25ರಿಂದ 30 ಗ್ರಾಮ್ ಸ್ಯಾಚುರೇಟೆಡ್ ಫ್ಯಾಟ್ ಸಿಗತ್ತೆ. ನೀವು ಬೆಳಿಗ್ಗೆ ಕೂಡ ಒಂದ್ ಚಮಚ ತುಪ್ಪ ತಿಂತಿದ್ದೀರಾ, ಆಮೇಲೆ ಸಂಜೆ ಕೂಡ ತಿಂತಿದ್ದೀರಾ ಅಂತಂದ್ಮೇಲೆ ಇದು ಡಬಲ್ ಆಗ್ಬಿಡತ್ತೆ. ಆಮೇಲೆ ಅಫ್ಕೋರ್ಸ್ ವೇಟ್ ಗೇನ್ ಆಗತ್ತೆ. ಒಂದ್ ವೇಳೆ ಸ್ಯಾಚುರೇಟೆಡ್ ಫ್ಯಾಟ್ ಸಿಗುವಂತ ಬೇರೆ ಫುಡ್ ಐಟಮ್ ನ ನೀವು ತಿಂತಿದ್ದೀರಾ ಅಂದ್ಮೇಲೆ ಆ ದಿನ ನೀವು ತುಪ್ಪನ ಸ್ಕಿಪ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಡಬಲ್ ಆಗತ್ತೆ. ತುಪ್ಪದಲ್ಲಿ ಸಿಗೋ ಫ್ಯಾಟ್ ಕೂಡ ತಿಂತಿದ್ರ, ಆಮೇಲೆ ಆ ಫುಡ್ ಐಟಮ್, ಈಗ ಸ್ಯಾಚುರೇಟೆಡ್ ಫ್ಯಾಟ್ ನಿಮ್ಗೆ ಬಟರ್ ಅಲ್ಲಿ ಕೂಡ ಸಿಗುತ್ತೆ, ಕೊಬ್ಬರಿ ಎಣ್ಣೆಲಿ ಸಿಗುತ್ತೆ. ಸೊ ಆಗ ಏನಾಗುತ್ತೆ, ಡಬಲ್ ಆಗತ್ತೆ. ಸೊ ಅದರಿಂದ ನೀವು ಯಾವ್ದಾದ್ರು ಒಂದು ಬಿಟ್ಬಿಡ್ಬೇಕಾಗತ್ತೆ. ತುಪ್ಪ ತಿಂದ್ರೆ ವೇಟ್ ಹೆಚ್ಚಾಗತ್ತಾ? ಎಸ್, ನಾನು ಮೊದಲು ಹೇಳ್ದಾಗೆ ಒಂದ್ ವೇಳೆ ಲಿಮಿಟ್ ಕ್ರಾಸ್ ಮಾಡಿದ್ರೆ, ಈಗ ನಾನು ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕು ಒಂದು ದಿನದಲ್ಲಿ ಅಂತ ಹೇಳಿದೀನಿ, ಸೊ ಅದಕ್ಕಿಂತ ಜಾಸ್ತಿ ಇದ್ರೆ ಅಫ್ಕೋರ್ಸ್ ವೇಟ್ ಅಲ್ಟಿಮೇಟ್ಲಿ ಹೆಚ್ಚಾಗತ್ತೆ. ವೇಟ್ ಅಷ್ಟೇ ಹೆಚ್ಚಾಗಲ್ಲ, ಯಾಕಂದ್ರೆ ನೋಡಿ, ವೇಟ್ ಜೊತೆ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ, ಟ್ರೈಗ್ಲಿಸರೈಡ್ ಹೆಚ್ಚಾಗತ್ತೆ, ಹಾರ್ಟ್ ಪ್ರಾಬ್ಲಮ್ಸ್, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತೀವಿ ನೋಡಿ, ನಾವು ಏನ್ ತಿಂತಾ ಇದೀವಿ ಅದ್ರ ಕಡೆ ಗಮನ ಇರಬೇಕು, ಲಿಮಿಟ್ ಅಲ್ಲಿ ಇರಬೇಕು. ಇನ್ನೊಂದು, ತುಪ್ಪದಲ್ಲಿ ವಿಟಮಿನ್ D3 ಇದೆ ಅಂತ ತುಂಬಾ ಜನ ತಗೊಳಕ್ ಹೋಗ್ತಾರೆ. ತುಪ್ಪದಲ್ಲಿ ವಿಟಮಿನ್ D3 ಇದೆ, ಆದ್ರೆ ಅದರ ಪ್ರಮಾಣ ಇಷ್ಟೇ ಇರೋದು. ಸೊ ಇಷ್ಟು ವಿಟಮಿನ್ D3ಗೋಸ್ಕರ ನೀವು ಇಷ್ಟು ಫ್ಯಾಟ್ ತಗೊಂಡ್ರೆ ಅಫ್ಕೋರ್ಸ್ ವೇಟ್ ಹೆಚ್ಚಾಗುತ್ತೆ. ವೇಟ್ ಹೆಚ್ಚಾದ್ಮೇಲೆ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಸ್ಟಾರ್ಟ್ ಆಗ್ತವೆ. ಈ ತರ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅದರಿಂದ ಒಂದ್ ವೇಳೆ ವಿಟಮಿನ್ D3ನೇ ಬೇಕಾಗಿತ್ತು ಅಂದ್ರೆ ನೀವು ಎಗ್ ನ ತಿನ್ಬೋದು. ತುಂಬಾ ಎಗ್ ಅಲ್ಲಿ ಸಿಗುತ್ತೆ ನಿಮ್ಗೆ ವಿಟಮಿನ್ D3, ವಿಟಮಿನ್ಸ್, ಪ್ರೋಟೀನ್ಸ್ ಸಿಗ್ತವೆ. ಅದರಿಂದ ಸ್ವಲ್ಪ ವಿಟಮಿನ್ D3ಗೋಸ್ಕರ ನೀವು ತುಂಬಾ ಜಾಸ್ತಿ ಫ್ಯಾಟ್ ತಿನ್ನೋದು ಒಳ್ಳೇದಲ್ಲ. ಈಗ ದಿನನಿತ್ಯ ಆಹಾರ ಕ್ರಮದಲ್ಲಿ ನಾವು ಪಲ್ಯ, ಚಪಾತಿ ಎಲ್ಲ ಮಾಡ್ತೀವಿ, ಹೌದಾ? ದಿನನಿತ್ಯ ಆಹಾರ ಕ್ರಮದಲ್ಲಿ ತುಪ್ಪ ಜಾಸ್ತಿ ಇರ್ಬೇಕಾ, ಎಣ್ಣೆ ಜಾಸ್ತಿ ಇರ್ಬೇಕಾ? ಯಾವಾಗ ತುಪ್ಪ ಮತ್ತು ಎಣ್ಣೆ ನಾವು ಕಂಪೇರ್ ಮಾಡ್ತೀವಿ, ಆಗ ಅಫ್ಕೋರ್ಸ್ ನಾನ್ ಹೇಳೋದು ಎಣ್ಣೆ ಹೆಚ್ಚಾಗಿರ್ಬೇಕು. ಯಾಕಂದ್ರೆ ಅಗೇನ್ ತುಪ್ಪದಲ್ಲಿ ಫ್ಯಾಟ್ ಇರುತ್ತೆ, ಪ್ಯೂರ್ ಫ್ಯಾಟ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಓಕೆ, ಅದು ತುಂಬಾ ಬೇಗ ಡಿಪಾಸಿಟ್ ಆಗುತ್ತೆ ಬಾಡಿಯಲ್ಲಿ. ಸೊ ಅದಕ್ಕೋಸ್ಕರ ಎಣ್ಣೆ ಬೆಸ್ಟ್ ಆಗಿರುತ್ತೆ. ಒಂದ್ ಸ್ವಲ್ಪ ಕಡಿಮೆ ಎಣ್ಣೆ ಯೂಸ್ ಮಾಡಿ, ಆದ್ರೆ ತುಪ್ಪ ಜಾಸ್ತಿ ಎಣ್ಣೆ ಹಾಗೆ ತುಪ್ಪನ ಯೂಸ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಈಗ ನೆಕ್ಸ್ಟ್ ಪ್ರಶ್ನೆ, ಎಮ್ಮೆ ಹಾಲಿನ ತುಪ್ಪ ತಿಂದ್ರೆ ವೇಟ್ ಹೆಚ್ಚಾಗತ್ತೆ, ಅದೇ ಆಕಳ ಹಾಲಿನ ತುಪ್ಪ ತಿಂದ್ರೆ ವೇಟ್ ಲಾಸ್ ಆಗುತ್ತೆ, ಕ್ಯಾಲರಿ ಬರ್ನ್ ಆಗ್ತವೆ ಅಂತ ಹೇಳ್ತಾರೆ. ನಿಜಾನಾ? ಇದನ್ನೆಲ್ಲ ನೀವು ಕೇಳ್ತಿದ್ರೆ ಪ್ಲೀಸ್ ಇದ್ರ ಕಡೆ ಇಗ್ನೋರ್ ಮಾಡ್ರಿ. ಯಾಕಂದ್ರ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದು ಒಂದು ದೊಡ್ಡ ಕತೆ ಐತ್ರಿ ಫಾರೆನ್ದು. ಸೊ ಅದು ಇದೆಲ್ಲ ಮಾರ್ಕೆಟಿಂಗ್ ಗೋಸ್ಕರ ಈ ತರ ಮಾಡಿದ್ದಾರೆ. ಯಾಕಂದ್ರೆ ಫ್ಯಾಟ್ ಇರುತ್ತೆ. ಈಗ ತುಪ್ಪ ನಿಮ್ಗೆ ಗೊತ್ತು ಹೇಗ್ ತಯಾರಾಗತ್ತೆ ಅಂತ, ರೈಟ್? ಹಾಲು ಕುದಿಸಿ ಕೆನೆ ಬಂದು, ಸೊ ಆ ಕೆನೆಯಲ್ಲಿ ಏನಿರುತ್ತೆ ಅದು ಫ್ಯಾಟೇ ಇರುತ್ತೆ. ಅದೊಂದು ಪ್ಯೂರ್ ಫ್ಯಾಟ್, ಅದು ಆಕಳದಾಗಿರ್ಲಿ ಎಮ್ಮೆದಾಗಿರ್ಲಿ. ನಿಮಗೆ ಒಂದ್ ವೇಳೆ ಟೇಸ್ಟ್ ಚೆನ್ನಾಗ್ ಬೇಕು, ಅಥವಾ ಟೇಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ, ಎಮ್ಮೆ ಹಾಲಿನ ತುಪ್ಪ ಇಷ್ಟ ಅಥವಾ ಆಕಳ ಹಾಲಿನ ತುಪ್ಪ ಇಷ್ಟ, ನಿಮ್ಗೆ ಯಾವ್ದು ಟೇಸ್ಟ್ ಇಷ್ಟ ನೀವು ಅದನ್ನ ತಿನ್ಬಹುದು. ಆದ್ರೆ ವೇಟ್ ಲಾಸ್ ಮಾಡುತ್ತೆ ಅಂತ ನೀವು ತಿನ್ನಕ್ ಹೋದ್ರೆ ನಿಜವಾಗ್ಲು ಅದಂತೂ ವರ್ಕೌಟ್ ಆಗಲ್ಲ.
ಬೆಳಿಗ್ಗೆ ಎದ್ದ ಕೂಡಲೇ ನೀರಲ್ಲಿ ಅಥವಾ ಹಾಲಲ್ಲಿ ಒಂದು ಸ್ವಲ್ಪ ತುಪ್ಪ ಬೆರೆಸಿ ಕುಡಿದ್ರೆ ಇಡೀ ದಿನ ಆಮೇಲೆ ಎಷ್ಟೇ ಅನ್ಹೆಲ್ದಿ ಫುಡ್ ತಿಂದ್ರು ನಿಮಗೇನೂ ಆಗಲ್ಲ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ನಿಜವಾಗ್ಲೂ ನಿಜನಾ? ಅದೇನು ಕವಚನಾ? ಇಲ್ಲ ರೀ, ಅದನ್ನ ಪ್ರೊಟೆಕ್ಟ್ ಮಾಡಕ್ ಕವಚ ಅಲ್ಲ. ಹಾ, ಒಂದ್ ವೇಳೆ ನಿಮ್ಗೆ ಒಂದ್ ಸ್ವಲ್ಪ ಕಾನ್ಸ್ಟಿಪೇಷನ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂದ್ರೆ ಲುಬ್ರಿಕೆಂಟ್ ಅಂತ ವರ್ಕ್ ಮಾಡಬಹುದು, ಆದ್ರೆ ಈ ತರ ವರ್ಕ್ ಮಾಡಲ್ಲ. ಓಕೆ, ಅದನ್ನ ಕವಚ ಅಲ್ಲ, ಪ್ರೊಟೆಕ್ಟ್ ಮಾಡಲ್ಲ. ಸೊ ನಿಮ್ಗೆ ಅನ್ಲಿಮಿಟೆಡ್ ನೀವು ಒಂದ್ ವೇಳೆ ತಿಂದ್ರೆ ಅಫ್ಕೋರ್ಸ್ ಡಿಸೀಸಸ್ ಸ್ಟಾರ್ಟ್ ಆಗ್ತವೆ. ಡಿಸೀಸಸ್ಗೆ ಇನ್ವೈಟ್ ಮಾಡಿದ ಹಾಗೆ. ಈಗ A1 ಕೌ ಮಿಲ್ಕ್ ಮತ್ತು A2 ಕೌ ಮಿಲ್ಕ್ ಕನ್ಸೆಪ್ಟ್ ಏನು? ನೀವು ಕೇಳಿರ್ಬಹುದು ತುಂಬಾ ಸಲ. A2 ಕೌ ಮಿಲ್ಕ್ ಏನಿರುತ್ತೆ ಅದು ತುಂಬಾ ದುಬಾರಿ ಕೂಡ ಆಗಿರುತ್ತೆ, ಆಮೇಲೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಪಚನ ಆಗಕ್ಕೆ ಈಸಿ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಅದ್ರಲ್ಲಿ ತುಂಬಾ ಚೆನ್ನಾಗಿ ಪ್ರೋಟೀನ್ಸ್ ಇರ್ತವೆ, ಈಗೆಲ್ಲ ಮಾಡಿ ಮಾರಾಟ ಮಾಡ್ತಾರೆ. ಸೊ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ, A2 ಕೌ ಮಿಲ್ಕ್ ಅಂದ್ರೆ ಇಂಡಿಯನ್ ಒರಿಜಿನ್ ಜವಾರಿ ಆಕಳ ಇರ್ತಾವ ನೋಡಿ ನಮ್ಮ ಇಂಡಿಯಾದಲ್ಲಿರೋ, ಅವುಗಳಿಗೆ A2 ಅಂತ ಕರೀತಾರೆ. ಅವುಗಳ ಹಾಲಿಗೆ A2 ಮಿಲ್ಕ್ ಅಂತ ಕರೀತಾರೆ. A1 ಮಿಲ್ಕ್ ಇದು ಫಾರಿನ್ ಒರಿಜಿನ್ ಕೌ ಮಿಲ್ಕ್ ಇರುತ್ತೆ, ಅದಕ್ಕೆ A2 ಅಂತ ಕರೀತಾರೆ. ಸೊ ಅದಕ್ಕೋಸ್ಕರ ಕನ್ಫ್ಯೂಸ್ ಆಗೋದು ಬೇಡ. A1 A2 ರಿಲೇಟೆಡ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಡಿಟೇಲ್ ಆಗಿ ನಾವು ಮಾತಾಡೋಣ. ಆದ್ರೆ ಈಗ ತುಪ್ಪದ ಬಗ್ಗೆ ಮಾತಾಡೋಣ. ಓಕೆ, ಈಗ A1 ಕೌ ಮಿಲ್ಕ್ ಏನು ತುಪ್ಪ ಇರುತ್ತೆ ಅದು ಒಳ್ಳೇದಾ ಅಥವಾ A2 ಕೌ ಮಿಲ್ಕ್ ತುಪ್ಪ ಒಳ್ಳೇದಾ? ಆಕ್ಚುಲಿ ಏನ್ ಗೊತ್ತಾ, ಎರಡು ತುಪ್ಪನೇ ಇರುತ್ತೆ, ಎರಡು ಫ್ಯಾಟೇ ಇರುತ್ತೆ. ಸೊ ನೀವು ಯಾವತ್ ತಗೊಂಡ್ರು ಕೂಡ ನಿಮ್ಗೆ ಫ್ಯಾಟೇ ಸಿಗುತ್ತೆ, ಅದ್ರಲ್ಲಿ ಯಾವ್ದು ಕೂಡ ನಿಮ್ಗೆ ಡಿಫ್ರೆನ್ಸ್ ಸಿಗೋದಿಲ್ಲ. ನೀವೆಲ್ಲ ಡಾಲ್ಡಾ ತಿಂದಿರ್ತಾರ, ಹೌದಾ? ಅಫ್ಕೋರ್ಸ್, ಯಾಕಂದ್ರೆ ಪ್ರತಿಯೊಂದು ಪ್ಯಾಕ್ಡ್ ಫುಡ್ ಗಳಲ್ಲಿ ಡಾಲ್ಡಾ ಇದು ಇದ್ದೇ ಇರುತ್ತೆ. ಈಗ ಸಿಂಪಲ್ ನೀವು ಒಂದು ಬಿಸ್ಕಿಟ್ ತಗೊಂಡ್ರು ಕೂಡ ಆ ಬಿಸ್ಕಿಟ್ ಪ್ಯಾಕ್ ಮೇಲೆ ಬರ್ದಿರ್ತಾರೆ ಪ್ಲಾಂಟ್ ಬೇಸ್ಡ್ ಅಂತ, ಹೌದಾ? ಅದೇನ್ ಬರ್ದಿರ್ತಾರೆ ನೋಡಿ, ಅದೇ ಡಾಲ್ಡಾ ಇರುತ್ತೆ. ಪ್ಲಾಂಟ್ ಬೇಸ್ಡ್ ಆಯಿಲ್ ಅಂದ್ರೇನೆ ಡಾಲ್ಡಾ ಇರುತ್ತೆ. ಡಾಲ್ಡಾ ಇದೊಂದು ಕಂಪನಿ ಹೆಸರು. ಸೊ ಇದು ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಅನ್ನ ತಯಾರು ಮಾಡುತ್ತೆ. ಈಗ ಇದು ಡಾಲ್ಡಾ ಅಲ್ಲಿ ನಾವು ತುಂಬಾ ತುಪ್ಪದನ್ನ ರಿಪ್ಲೇಸ್ ಮಾಡ್ತೀವಿ ಡಾಲ್ಡಾ ಹಾಕಿ, ಹೌದಾ? ಇಲ್ಲ, ತುಪ್ಪ ಇರುತ್ತೆ, ಇದು ಕಂಪ್ಲೀಟ್ಲಿ ಡೇರಿ ಪ್ರಾಡಕ್ಟ್, ಹೌದಾ? ತುಪ್ಪ ಇದು ಕಂಪ್ಲೀಟ್ಲಿ ಡೇರಿ ಪ್ರಾಡಕ್ಟ್ ಇದೆ. ಡಾಲ್ಡಾ ಇದು ಕಂಪ್ಲೀಟ್ಲಿ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಇದೆ. ಅದಕ್ಕೋಸ್ಕರ ನೀವು ಒಂದ್ ವೇಳೆ ಡಾಲ್ಡಾ ತಿಂತೀರ, ಇದು ಪ್ಲಾಂಟ್ ಬೇಸ್ಡ್ ಇದ್ರೂ ಕೂಡ ಇದು ತುಂಬಾ ಪ್ರೊಸೆಸ್ ಮಾಡಿರ್ತಾರೆ, ಅದರಿಂದ ತುಂಬಾ ಜಾಸ್ತಿ ಅನ್ಹೆಲ್ದಿ ಆಗಿರುತ್ತೆ. ಸೊ ನೀವು ತುಂಬಾ ತಿಂತಿದ್ರೆ, ದಿನಾಲು ತಿಂತಾ ಇದ್ರೆ ಇದನ್ನ ಬಿಟ್ಬಿಡಿ. ಯಾಕಂದ್ರೆ ಇದರಿಂದ ಹಾರ್ಟ್ ಪ್ರಾಬ್ಲಮ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಬರಕ್ ಸ್ಟಾರ್ಟ್ ಆಗ್ತವೆ. ತಿನ್ಮೇಲೆ ಅಂತೂ ಜಲ್ದಿ ಯಾವುದೇ ರೋಗ ಬರುದಿಲ್ಲ, ಸ್ಲೋಲಿ ಆಮೇಲೆ ಅವುಗಳ ಬಣ್ಣ ತೋರ್ಸಕ್ ಸ್ಟಾರ್ಟ್ ಮಾಡ್ತವೆ ಅಂತ ಹೇಳ್ಬೋದು. ತುಪ್ಪದ ಬಗ್ಗೆ ನಿಮಗೇನಾದ್ರೂ ಇನ್ನು ಇದನ್ನ ಬಿಟ್ಟು ಬೇರೆ ಮಾಹಿತಿ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಏನಾದ್ರೂ ಪ್ರಶ್ನೆ ಇದ್ರೆ ಕೂಡ ಅದನ್ನ ಕೂಡ ಕೇಳಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಚೆನ್ನಾಗಿರಿ, ಆರಾಮಾಗಿರಿ. ನಮಸ್ಕಾರ.